ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಬಿಗ್ ಬಾಸ್ ಸೀಸನ್ 11ರ ಆವೃತ್ತಿಯು ಇದೇ ತಿಂಗಳು 29ನೇ ತಾರೀಕು ಅಂದರೆ ಭಾನುವಾರ ಶುರುವಾಗಲಿದ್ದು, ಈಗಾಗಲೇ ಶೂಟಿಂಗ್ ಮಾಡುತ್ತಿರುವ ಬಿಗ್ ಬಾಸ್ ತಂಡ 6 ಸ್ಪರ್ಧಿಗಳ ಹೆಸರುಗಳನ್ನು ರಿವೀಲ್ ಮಾಡಿದ. ಈ 6 ಸ್ಪರ್ಧಿಗಳನ್ನು ನಾವು ಈಗ ನೋಡೋಣ ಬನ್ನಿ. ಮೊದಲನೇ ಸ್ಪರ್ಧಿ ಗೌತಮಿ ಜಾಧವ್. ಇವರು ಸತ್ಯ ಕ್ಯಾರೆಕ್ಟರ್ ಅಭಿನಯಿಸಿದ್ದಾರೆ. ಇದರ ಮೂಲಕ ಜನರ ಮನವನ್ನು ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು ಮತ್ತು ಇವರಿಗೆ ಅಪಾರ ಅಭಿಮಾನ ಬಳಗ ಕೂಡ ಇದೆ. ಎರಡನೇ ಸ್ಪರ್ಧಿ ಲಾಯರ್ ಜಗದೀಶ್ ಅವರು ಕನ್ನಡ ಪರ ಹೋರಾಟ ಸಂಘಟನೆಗಳಲ್ಲಿ ಸಕ್ರಿಯರಾಗಿದ್ದು ಹಲವಾರು ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಮತ್ತು ಇವರು ಇರುವ ಕಡೆಯೆಲ್ಲ ಇವರದೇ ನ್ಯೂಸ್ಗಳು ಹರಿದಾಡುತ್ತಿರುತ್ತವೆ. ಒಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ ಇವರ ಹೆಸರು ಯಾವಾಗಲೂ ಓಡಾಡುತ್ತಿರುತ್ತದೆ. ಈಗ ಇವರು ಬಿಗ್ ಬಾಸ್ ಸೀಸನ್ 11ರ 2ನೇ ಸ್ಪರ್ಧಿಯಾಗಿ ಬಂದಿದ್ದಾರೆ. ನಂತರ 3ನೇ ಸ್ಪರ್ಧಿಯಾಗಿ ಚೈತ್ರ ಆಚಾರ್ ಅವರು ಬಂದಿದ್ದಾರೆ. ಇವರು ಕೂಡ ಹಿಂದೂ ಪರ ಸಂಘಟನೆಯ ಹೋರಾಟಗಾರರು. ಈ ಕೆಲ ದಿನ ಹಿಂದೆ MLA ಸೀಟ್ ಕೊಡಿಸುವುದಾಗಿ ಹಣ ಪಡೆದುಕೊಂಡಿದ್ದಾರೆ ಎಂದು ಕೆಲವು ಸಮಸ್ಯೆಗಳನ್ನು ಎದುರಿಸಿ ಜೈಲಿಗೆ ಕೂಡ ಹೋಗಿ ಬಂದಿದ್ದಾರೆ. 4ನೇ ಸ್ಪರ್ಧಿಯಾಗಿ ಗೋಲ್ಡ್ ಸುರೇಶ್ ಅವರು. ಮೂಲತಃ ಇವರು ರೈತರಾಗಿದ್ದು ಫಾರ್ಮರಿಂದ ತುಂಬ ಫೇಮಸ್ ಆಗಿದ್ದಾರೆ. ಕೃಷಿಯಿಂದ ಶ್ರೀಮಂತರಾಗಬಹುದು ಎಂದು ಇವರು ನಿರೂಪಿಸಿಕೊಂಡಿದ್ದಾರೆ. ಇವರ ಹತ್ತಿರ ಹಲವಾರು ದುಬಾರಿ ಕಾರುಗಳು ಕೂಡ ಇವೆ ಮತ್ತು ಇವರು ಕೃಷಿಯಲ್ಲಿ ಆದಾಯವನ್ನು ಸಂಪಾದಿಸುತ್ತಿದ್ದಾರೆ ಮತ್ತು ಕೃಷಿಯಲ್ಲಿ ಆದಾಯ ಇದೆ ಎಂದು ನಿರೂಪಿಸುತ್ತೇನೆ ಎಂದು ಬಿಗ್ ಬಾಸ್ಗೆ ಬಂದಿದ್ದಾರೆ. ನಂತರ 5ನೇ ಸ್ಪರ್ಧಿಯಾಗಿ ನಟಿ ಹರಿಪ್ರಿಯಾ ಕೂಡ ಬಂದಿದ್ದಾರೆ. ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ತಾವು ಬರುವುದಿಲ್ಲ ಎಂದು ಸ್ಟೇಟಸ್ ಹಾಕಿದ್ದರು. ಆದರೆ ಈಗ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ನಟಿ ಹರಿಪ್ರಿಯಾ ಉಗ್ರಂ ಸಿನಿಮಾದಲ್ಲಿ ಅಭಿನಯಿಸಿ ಅಪಾರ ಜನಮನ್ನಣೆಯನ್ನು ಗಳಿಸಿಕೊಂಡಿದ್ದಾರೆ ಮತ್ತು ಇವರಿಗೆ ಅವರದೇ ಆದ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಮಟ್ಟದಲ್ಲಿ ಇದೆ. ಬೆಲ್ ಬಾಟಮ್ ಚಿತ್ರದಲ್ಲಿ ಅಭಿನಯಿಸಿ ಅಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ. ನಂತರ 5ನೇ ಸ್ಥಾನದಲ್ಲಿ ಕಿರಣ್ ರಾಜ್ ಕೂಡ ಬಂದಿದ್ದಾರೆ. ಇವರು ಕಿರುತೆರೆಯ ನಟನಾಗಿದ್ದು ಈಗ ರಾಣಿ ಮೂಲಕ ಬೆಳ್ಳಿ ಪರದೆಯ ಮೇಲೆ ನಾಯಕನಾಗಿ ಕಾಣಿಸಿಕೊಂಡಿದ್ದಾರೆ. ಇವರಿಗೂ ಕೂಡ ಸೂಪರ್ ಸ್ಟಾರ್ ನಟರಿಗೆ ಇರುವಷ್ಟೇ ಕ್ರೇಜು ಕೂಡ ಇದೆ ಅಂತಾನೆ ಹೇಳ್ಬೋದು. ಇಷ್ಟು ಕಲರ್ಸ್ ಕನ್ನಡ ಕನ್ಫರ್ಮ್ ಮಾಡಿರುವ ಲಿಸ್ಟ್. ಇನ್ನು ನಾಳೆ ಶೂಟಿಂಗ್ ಮುಂದುವರಿಯಲಿದ್ದು ನಾಳೆ ಮಿಕ್ಕ ಸ್ಪರ್ಧಿಗಳ ಬಗ್ಗೆ ಪೂರ್ತಿಯಾಗಿ ಗೊತ್ತಾಗಲಿದೆ. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದೇ ಥರದ ಎಂಟರ್ಟೈನ್ಮೆಂಟ್ಗಾಗಿ ನಮ್ಮ ಚಾನಲನ್ನು ಕೀಪ್ ವಾಚಿಂಗ್.